ಸಿಕ್ಕಾಪಟ್ಟಿ 128 GB ಅವು ಫೋಟೋ ತುಂಬಿ ಈಗ ಒಂದ ಟೈಮ್ ಒಳಗೆ ಇಂಥಲ್ಲಿ ಹೋದಾಗ ಹೋಗ್ಬಿಡ್ತಾರಲ್ಲ 120 GB ಎಷ್ಟು ಫೋಟೋ ಇತ್ತು ಎಷ್ಟು ವಿಡಿಯೋ ಇತ್ತು ರಜೆ ಅದು ಮಮ್ಮದ್ರೊಳಗೆ ಅದ ಆತು ಸುಮ್ಕೊಂಡ್ರು ಪೊಲೀಸ್ ಬರ್ತಾರೆ ಸುಮ್ಕೊಂಡ್ರು ಇಲ್ಲ ನಂತು ನಂದೇನು ಅಂತ ಯೂಸ್ ಇಲ್ಲ ಅಲ್ಲ ನಂಗೆ ಬೇಸಿಕ್ ಫೀಚರ್ಸ್ ನಾನು ಇದು ರವಿಕೊಂಡು ಹಾಕ್ತೀನಿ ಒಂದು ನಿಮಿಷ ಡ್ಯಾಡಿ ಹಾಕೊಡ್ತೇನೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಗಪ್ಪ ನೀರು ಇರೋ ನಿಮಿಷ ಡ್ಯಾಡಿ ಹಾಕ್ತೀನಿ ಗಪ್ಪ ಆಪರೇಟ್ ಮಾಡೋದು ತಡಿ ಮಾತಾಡಿ ಮೊಬೈಲ್ ಇದು ಮಾಡ್ಬೇಕಮ್ಮ ಹೊಲ್ಸೈತಿ ಡಾಲಿ ಎಲ್ಲರೂ ಕೂತ್ಸುರತೆ ಮಾಡಬೇಡ್ರಮ್ಮ ಕವರ್ ಇಲ್ಲ ಬಿಡ್ರಿ ಅವ್ರು ಅತಿ ಇದು ಮಾಡತ್ತಾರ ನಿಂಗೆ ಗೊತ್ತಿಲ್ಲ ಬೇಡ ಹೊಲ್ಸೈತಿ ಅಂತ ಹೇಳಿ ಆರಾಮ ಊಟ ಮಾಡಿ ಸುಮ್ಮನೆ ಯಾಕೆ ಅವರು ಭಾಳ ಇದು ನೀನು ಹೋದ್ರೆ ಬೇಡ ಶೋನಾ ಇದ್ರಾಗ ನಿಂಗೆ ಸೈಡ್ಗೆ ಹಾಕ್ಲಾ ಮಸಾಲೆ ಬಜ್ಜಿ ಗೋಂಗೂರ ಕೆಮ್ಮಸ್ತೈತೆ ಉಪ್ಪಿನಕಾಯಿ ಬೇಕಂತ ಹಾಯ್ ರೀ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ ಈಗ ರಾತ್ರಿಗೆ ದೋಸೆ ಮತ್ತು ಪಡ್ಡು ಕೊಬ್ಬರಿ ಚಟ್ನಿ ಮಾಡತ್ತೇನೆ ಬರೀ ಕೊಬ್ಬರಿ ಚಟ್ನಿಗೆ ಏನೇನು ರೆಡಿ ಮಾಡಿ ತೋರಿಸ್ತೆ ನಡುವಿಂದ ಫ್ಲೇಮ್ ಜಾಸ್ತಿ ಇರ್ತೈತಿ ಅದು ಲಘು ಬೆಂದಿರ್ತೈತಿ ಸೊ ಅದನ್ನು ಒಂದು ಸ್ವಲ್ಪ ಇಂಟರ್ಚೇಂಜ್ ಮಾಡ್ಬೇಕು ಯಾವ ಸರಿಯಾಗಿ ಆಗಿರಲ್ಲ ಡಾಲು ಬೇಕಾ ಹಾಂ ಇದಕ್ಕೊಂದು ಹಾಕಿ ಬಿಡ್ತೇನೆ ತೋರಿ
ಆಯಿತು. ಇನ್ನೊಂದು ಸ್ವಲ್ಪ ಕಲಿಸ್ಕೊತೇನೆ. ಸೋಡಾ ಹಾಕೋದಿಲ್ಲ ನಾನು, ಉಪ್ಪು ಹಾಕ್ತೇನೆ. ಎಷ್ಟು ಬೇಕು ಅಷ್ಟಕ್ಕೂ ಉಪ್ಪು ಹಾಕೋತೇನೆ, ಅಂದರೆ ಹುಳಿ ಆಗೋದಿಲ್ಲ. ಫ್ರಿಜ್ನಾಗ ಇಟ್ಬಿಡ್ತೇನೆ. ಮೊದಲು ಉಪ್ಪು ಹಾಕಿಟ್ಬಿಟ್ರೆ ಅದು ಇನ್ನೂ ಫರ್ಮೆಂಟ್ ಆಗಿ ಹುಳಿ ಆಗ್ತೈತಿ. ಸ್ವಲ್ಪ ನೀರು ಹಾಕ್ತೀನಿ, ಬಂದ್ ಮಾಡಿಬಿಡ್ತೀನಿ. ನನ್ನ ಹಸ್ಬೆಂಡಿಗೆ ಅಷ್ಟು ಇದು ಸಾಫ್ಟ್ ಇಷ್ಟ ಆಗ್ತದೆ, ಗಟ್ಟಿ ಇಷ್ಟ ಆಗಲ್ಲ. ನೆಕ್ಸ್ಟ್ ನೋಡಿ, ನಾನು ಇವತ್ತು ಲಘು ತಿಂದು ಮುಗ್ಕೊಂಡಿರ್ತೇನೆ. ಬೆಳಿಗ್ಗೆ ಲಘು ಏನು ಅಂದ್ಕೊಂಡಿವಿ, ಇದು ಸೇರಿ ಬ್ಯಾಡ್ಮಿಂಟನ್ ಆಡೋಕ್ಕೆ. ಅದು ಕತ್ತಲೊಳಗೆ ಆಡಿದ್ರೆ ಅಷ್ಟು ಚಲೋನೂ ಅನ್ಸೋದಿಲ್ಲ, ಬರೀ ಅದು ಕಣ್ಣೆಲ್ಲ ಮಂಜು ಅಂತ ಅನ್ನಿಸ್ತವೆ. ಆಮೇಲೆ ಡೈಲಿ ಅದು ಆಫೀಸಿಂದ ಬರೋದು 6:30 7 ಆಗಿಬಿಡ್ತೈತಿ. ಅದು ಸರಿನೂ ಹೋಗೋದಿಲ್ಲ, ಟೈಮ್ ಮಾಡಿ ನನಗೂ ಟೈರ್ಡ್ ಭಾಳ ಆಗಿಬಿಡ್ತೈತಿ. ಮಾರ್ನಿಂಗ್ ಅಂದರೆ ಚಲೋ ಇರ್ತೈತಿ. ನಾಳೆ ಇನ್ನೂ ಸ್ವಲ್ಪ ಲಘು ಎದ್ದು ಬ್ಯಾಡ್ಮಿಂಟನ್ಗೆ ಅಂತಂದು ಸ್ವಲ್ಪ ಟೈಮ್ ಇಟ್ಕೊಬೇಕು, ಒಂದು 40-45 ಮಿನಿಟ್ಸ್. ಇದು ನೋಡಿರಿ ನಮ್ಮ ಶೋಣ ಪಡ್ಡಾಗೆ ತಗೋಬಾ ಮಾಡಿ ಹಾಕಿಟ್ಟೇನೆ. ಹಾಕಿಟ್ಟೆ ಮಾಡಿಲ್ಲ ಬಂಗಾರ, ನಾಳೆ ಖಚಿತ ಮಾಡ್ತೇನೆ. ಮಾಡ್ತೇನೆ ಇವತ್ತು. ನೋಡಿ ನಾನು ಬ್ಯುಸಿನ ಅದು ಅವರ ಡ್ಯಾಡಿ ಬೈತೈತೆ ಸುಮ್ಮನೆ. ಅದು ಬಳ್ಳುಳ್ಳಿ ತಂದಿಲ್ಲಪ್ಪ, ಮಾಡ್ತೇನೆ. ನನಗೂ ಒಂದು ದೋಸೆ ಆಗೈತಿ. ಏನೂ ಗೊತ್ತಿಲ್ಲ, ಭಾಳ ಹಸೋದ ನಾಡಿದ್ದಕ್ಕಿರ್ಬೋದು. ಊಟ ಮಾಡಿ ಹೋಗ್ತೀನಿ. ಚಟ್ನಿ ಹಾಕ್ಕೊಡು, ಹೇಗೆ ಹಾಕ್ಕೊಡ್ಲ? ಇಲ್ಲ ಹಾಕ್ತಾನೆ, ಹಾಕ್ತೀನಿ. ನಮ್ಮ ಹಸ್ಬೆಂಡ್ಗೆ ಎಗ್ ಆಮ್ಲೆಟ್ ಇಷ್ಟ, ಸಾರಿ ಎಗ್ ದೋಸೆ ಇಷ್ಟ. ಬಟ್ ನನಗೆ ಅದು ದೋಸೆ ಹಂಚೊಳಗೆ ಎಗ್ ಹಾಕಿದ್ರೆ ಒಂಥರ ಸ್ಮೆಲ್ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸಪ್ರೇಟ್ ಹಾಕ್ತಿದ್ದೇನೆ. ನನಗೆ ಒಂದು ಸ್ವಲ್ಪ ಖಾರ ಇಷ್ಟ, ಫುಲ್ಲು ಮೆದು ಇಷ್ಟ ಆಗಲ್ಲ. ಬರೀ ಸಾಲ್ಟ್ ಅಷ್ಟೇ ಹಾಕಿನಿ, ಆಮೇಲೆ ಖಾರ ಪುಡಿ ಅದು. ಡಾಲು ದೋಸೆ ಬೇಕಾ? ದೋಸೆ ನಾ ಹಾಕೋಲೆ? ರವಿ ನಿಂಗೆ ಇನ್ನೊಂದು ಸ್ವಲ್ಪ ಚಟ್ನಿ ಹಾಕ್ಲಿ? ಹಾಂ ಜಾಸ್ತಿ ಆಯ್ತು ಸ್ವಲ್ಪ. ನಾನು ಊಟಕ್ಕೆ ಕೂತ್ಬಿಡ್ತೇನೆ. ಚಟ್ನಿ ಲಾಸ್ಟ್ ಇಷ್ಟ ಉಳಿದೈತಿ, ಮತ್ತು ಇದು ವೇಸ್ಟ್ ಆಗ್ತೈತೆ, ಒಂದು ಸ್ವಲ್ಪ ಜಾಸ್ತಿನೇ ಹಚ್ಕೊಂಡು ತಿಂತೇನೆ.
ಕೊಬ್ಬರಿ ಚಟ್ನಿ ನೋಡ್ರಿ, ಒಂದು ಸ್ವಲ್ಪ ಪುಟಾಣಿ ಹಾಕೋತೀನಿ ಫಸ್ಟಿಗೆ. ಆಮೇಲೆ ಇದ್ರೊಳಗೆ ಹಾಫ್ ಅಷ್ಟು ತೊಗೋತೀನಿ. ಬೆಳಗ್ಗೆ ಮತ್ತೆ ಫ್ರೆಶ್ ಇಟ್ಕೊತೀನಿ ಚಟ್ನಿ ಮಾಡೋಕ್ಕೆ. ನಾನು ಫ್ರಿಜ್ನಾಗ ಇಡೋಂಗಿಲ್ಲ, ಚಟ್ನಿ ಮಾಡಿ ಎಷ್ಟು ಬೇಕು ಅಷ್ಟು ಚಟ್ನಿ ಮಾಡ್ಕೊತೀನಿ. ಬಟ್ ಬೆಳಗ್ಗೆ ಟೈಮ್ ಇರೋಂಗಿಲ್ಲ ಸಾವಕಾಸಿ ಕಟ್ ಮಾಡ್ಕೊಳಕ್ಕೆ, ಅದಕ್ಕೆ ಈಗ ಮಾಡಿ ಇಟ್ಕೊಳತ್ತೇನೆ. ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ತೇನೆ ಹಸಿದು, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕ್ತೇನೆ. ಇವು ಕರಿಬೇವು ಇದಕ್ಕೆ ಒಗ್ಗರಣೆಗೆ ತೆಗೆದಿಟ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ, ಹಳ್ಳುಪ್ಪು ಹಾಕ್ಬಿಡ್ತೇನೆ, ಯಾಕಂದರೆ ಇದು ಹೆಂಗಿದ್ರು ಮಿಕ್ಸಿಗೆ ಹಾಕ್ತೀವಲ್ಲ ಸಣ್ಣ ಆಗ್ತೈತಿ. ಇಷ್ಟು ಸಾಕು, ಮತ್ತೇನು ಹಾಕೋಂಗಿಲ್ಲ ಇದಕ್ಕೆ. ಖಾರ ಉಪ್ಪು ಇದು ಆದ್ರೆ ಸಾಕು. ಇದು ನೋಡ್ರಿ, ಹಿಟ್ಟು ಉಬ್ಬೈತಿ. ಚಲೋ ಪಡ್ಡು ಚಲೋ ಆಗ್ತಾವೆ, ದೋಸೆ ಚಲೋ ಆಗ್ತಾವೆ. ಒಬ್ಬರಿಗೆ ಪಡ್ಡು ಬೇಕನ್ನತ್ತಾರೆ, ಒಬ್ಬರು ದೋಸೆ ಬೇಕನ್ನತ್ತಾರೆ. ಉಪ್ಪು ಹಾಕಿಲ್ಲ, ಇದಕ್ಕೆ ಉಪ್ಪು ಹಾಕ್ತೇನೆ. ಫಸ್ಟ್ ದೋಸೆ ಹಾಕ್ಬಿಡ್ತೇನೆ, ಪಡ್ಡು ದೋಸೆ ಹಂಚಿ ಇಡ್ತೇನೆ. ಅದರೊಳಗೆ ಚಟ್ನಿ ಉದ್ದನೆ ಹಾಕ್ತೇನೆ. ಸ್ವಲ್ಪ ಕಡಕ್ ಹಾಕ್ಬೇಕು. ಸಾಸಿವೆ ಜೀರಿಗೆ ಹಾಕ್ಬಿಡ್ತೇನೆ.